ಅಮ್ಮ, ಯಾಕಮ್ಮ ನಿಂತಿದ್ಯಾ? ಏನಾಯ್ತು? ಕೈಯಲ್ಲಿ ಬ್ಯಾಗು. ಅಮ್ಮ, ಏನಮ್ಮ ಮಾಡ್ತಿದ್ಯಾ? ನನ್ನ ಕೈಲಿ ನೋಡಕ್ಕಾಗ್ತಿಲ್ಲ ಕಣೆ. ಈ ಪರಿಸ್ಥಿತಿ ನನ್ನ ಕೈಲಿ ತಡ್ಕೊಳಕ್ಕಾಗ್ತಿಲ್ಲ. ಅದಕ್ಕೆ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ಏನಂತಮ್ಮ? ಮನೆ ಬಿಟ್ಟು ಹೋಗೋದು ಅಂತ. ಏನಮ್ಮ ಹೇಳ್ತಿದ್ಯಾ? ನೀನ್ ಮನೆ ಬಿಟ್ಟು ಹೋಗ್ತಿದ್ಯಾ? ಮನೆ ಬಿಟ್ಟು ಹೋಗ್ತಿರೋದು ನಾನಲ್ಲ ಗೀತಾ. ಅಮ್ಮ ನೋಡು, ಈ ಬ್ಯಾಗಲ್ಲಿ ನಿನ್ನೊಂದಷ್ಟು ಬಟ್ಟೆಗಳಿದೆ. ಹಾ, ಒಂದಷ್ಟು ಒಡವೆಗಳಿದೆ. ಅಷ್ಟೇ ಅಲ್ಲ, ಈ ದುಡ್ಡು ತಗೊಂಡು ಹಿಡ್ಕೋ, ಹೊಟ್ಟೋಗೋಗಿದ್ದ. ಅಮ್ಮ, ಏನಾದ್ರೂ ದೂರ ಹೊಟ್ಟೋಗೋಗಿದ್ದ. ಏನ್ ಹೇಳ್ತಿದ್ಯಮ್ಮ? ಸರಿಯಾಗಿರೋದನ್ನೇ ಹೇಳ್ತಾ ಇದ್ದೀನಿ ಕಣೆ. ನೀನು ಈ ಮನೇಲೇ ಇದ್ರೆ ನಿನಗೆ ಭವಿಷ್ಯ ಇರೋದಿಲ್ಲ ಗೀತಾ. ನಿನ್ನ ಭಾವನೆಗಳು ಸಾಯಬಾರ್ದು. ಅನ್ಕೊಂಡಿದ್ದನ್ನ ಸಾಧಿಸಿ ಈ ಸಮಾಜದಲ್ಲಿ ಒಂದು ಉದಾಹರಣೆಯಾಗಿ ನಿಲ್ತೀನಿ ಅಂತ ನೀನು ಧ್ಯೇಯ ಇಟ್ಕೊಂಡಿದ್ದೆ ನೋಡು. ಆ ನಿನ್ನ ಧ್ಯೇಯಗಳು ಸೋಲ್ಬಾರ್ದು ಗೀತಾ. ಅದೇ ನನ್ನ ಆಸೆ. ಅಮ್ಮ, ಅಪ್ಪಂಗ್ ಮಾತು ಕೊಟ್ಟಿದ್ದೀನಮ್ಮ. ಅದು ನಿನ್ಮೇಲೆ ಆಣೆ ಮಾಡಿ. ಅದರಿಂದ ಹೇ ಹುಚ್ಚಿ, ನನಗೇನಾಗುತ್ತೆ ಅಂತ ಯೋಚನೆ ಮಾಡಬೇಡ. ಬೇಕಾದಾಗ್ಲಿ. ಜೀವನ ಶುರುವಾಗಿದ್ದು ಆಯ್ತು, ಮುಗಿದಿದ್ದು ಆಯ್ತು. ಆದರೆ ನಿನ್ನ ಜೀವನ ಶುರು ಆಗೋದಕ್ಕಿಂತ ಮುಂಚೆ ಮುಗಿಯೋದಕ್ಕೆ ನಾನು ಬಿಡಲ್ಲ. ನನಗೆ ನಿನ್ನ ಭವಿಷ್ಯ ಮುಖ್ಯ. ನೀನೆಂತ ಹೆಣ್ಣು ಅಂತ ನನಗೆ ಗೊತ್ತು. ಅನ್ಕೊಂಡಿದ್ದನ್ನ ಸಾಧಿಸೋ ಛಲ ಬಲ ಎರಡು ನಿನ್ನಲ್ಲಿದೆ. ನೀನು ಗುರಿ ಮುಟ್ಟೆ ತೀರ್ತಿಯ ಗೀತಾ. ಇದೆಲ್ಲ ನಿಮ್ಮಪ್ಪನ ಬೈಗುಳದ ಮಧ್ಯೆ, ಅವಮಾನಗಳ ಮಧ್ಯೆ ಬಂದಿಯಾಗಿ ಸಾಯಬಾರ್ದು ಕಣೆ, ಸಾಯಬಾರ್ದು. ನಿಮ್ಮಪ್ಪನಂತ ಗುಣ ಇರೋ ಈ ಲೋಕದ ಎಲ್ಲ ಅಪ್ಪಂದಿರಿಗೂ ಹೆಣ್ಣಿನ ಜೀವನ ಅಂದ್ರೆ ಏನು ಅಂತ ತೋರ್ಸೋದಕ್ಕೆ ಉದಾಹರಣೆಯಾಗಿ ನಿಂತಿರೋ ನೀನು ನಿಂತ ನೀರಂತೆ ಇಲ್ಲೇ ನಿಂತು ಬಿಡಬಾರ್ದು ಮಗಳೇ. ಯೋಚನೆ ಮಾಡಿದೆ, ಈ ಸಂಸಾರ ಅನ್ನೋ ಬಂಧನದಲ್ಲಿ ನಿನ್ನನ್ನು ನಾನು ಬಂದಿ ಮಾಡಿದ್ರೆ ನಿನ್ನ ಹೆತ್ತ ತಾಯಿಯಾಗಿ ನಾನು ನಿನಗೆ ಮಾಡೋ ದೊಡ್ಡ ದ್ರೋಹ ಅದೇ ಕಡೆ. ಗೀತಾ, ನಿಮ್ಮಪ್ಪ ನಿದ್ದೆ ಮಾಡ್ತಿದ್ದಾರೆ. ಇದೇ ಸರಿಯಾದ ಸಮಯ. ಎಲ್ಲಾದ್ರೂ ದೂರ ಹೊರಟೋಗೆ ಗೀತಾ, ದೂರ ಹೊರಟೋಗು. ಅಮ್ಮ, ನಿಮ್ಮಪ್ಪ ನನ್ನ ಬೈಬೋದು, ಹೆಚ್ಚು ಅಂದ್ರೆ ನಾಲ್ಕೇಟ್ ಹೊಡಿಬೋದು, ಇಲ್ಲ ಸಾಯಿಸೇ ಬಿಡ್ಲಿ ಬಿಡೆ. ಆದ್ರೆ ಜೀವನ ಪೂರ್ತಿ ನನ್ನ ಮಗಳಿಗೆ ನನ್ನ ಕಡೆಯಿಂದ ಬದುಕೋದಕ್ಕೆ ಒಂದು ಅವಕಾಶ ನಾನು ಮಾಡ್ಕೊಡಕ್ ಆಗ್ಲಿಲ್ವಲ್ಲ ಅನ್ನೋ ಕೊರಗು ಬೇಡಮ್ಮ. ಜೀವನ ಪೂರ್ತಿ ನನ್ನನ್ನು ಕಾಡಬಾರ್ದು. ಅದಕ್ಕೆ ಹೇಳ್ತಿದ್ದೀನಿ ಗೀತಾ, ಹೊರಟೋಗೆ, ಹೊರಟೋಗೆ. ಇನ್ನು ಏನೇ ಯೋಚನೆ ಮಾಡ್ತಿದ್ಯಾ? ಹೋ, ನೀ ನನ್ನ ಮಾತು ಕೇಳಲ್ಲ, ನನಗೆ ಗೊತ್ತು. ನಡಿ ಗೀತಾ, ನಡಿ. ಅಮ್ಮ, ಪರಿಸ್ಥಿತಿನ ಹೆದರ್ಸ್ಬೇಕೇ ಹೊರತು ಅದಕ್ಕೆ ಹೆದರ್ಕೊಂಡು ಯಾವತ್ತೂ ಓಡೋಗ್ಬಾರ್ದಮ್ಮ. ಇದ್ದು ನೋಡೋಣ, ಒದ್ದಾಡೋಣ. ಏನು ಮಾಡಕ್ಕಾಗ್ದಿರೋ ಪರಿಸ್ಥಿತಿಲಿ ಏನೋ ಮಾಡ್ಬೋದು ಅಂತ ನೀನ್ ತೀರ್ಮಾನ ತಗೊಂಡು ಈ ರೀತಿ ಮಾತಾಡ್ತಿರೋದು ನಿಜಕ್ಕೂ ದೊಡ್ಡ ವಿಷಯ ಅಮ್ಮ. ಆದ್ರೆ ನಾನಿವತ್ತು ಓಡೋಗಿ ಎಲ್ಲೋ ಇದ್ಕೊಂಡು ನನ್ನ ಸಾಧನೆಗೆ ನನ್ನ ಕುಟುಂಬ ನೋವು ತಿಂತಾ ಇರುತ್ತೆ ಅನ್ನೋ ಸಂಕಟ
ನನ್ನನ್ನು ಕಾಡ್ತಾನೆ ಇರುತ್ತಮ್ಮ. ಏನಾಗುತ್ತೋ ಆಗ್ಲಿ, ನೀನು ಹೋಗಿ ಮಲ್ಕೋ ಅಮ್ಮ. ಏ ಗೀತಾ, ನನ್ನ ಮಾತು ಕೇಳೆ. ನನ್ನ ಯೋಚನೆ ಬಿಡು, ನೀನು ಸುಮ್ಮನೆ ಇರಮ್ಮ. ಸಮಯದ ಮುಂದೆ ಎಲ್ಲ ಸರಿ ಹೋಗುತ್ತಂತೆ. ನೋವು ಗುಲಾಮ್ರ ಕೆಲಸ ಮಾಡತ್ತಾ ಅಥವಾ ನೋವಿಗೆ ಮುಲಾಮ್ ಹಚ್ಚೋ ಕೆಲಸ ಮಾಡತ್ತಾ ಅಂತ ನೋಡೋಣಮ್ಮ. ಅಮ್ಮ, ನೀನು ಹೋಗಿ ಮಲ್ಕೋ. ಗುಡ್ ನೈಟ್. ಅಮ್ಮ, ಮರದಿಂದ ಬಿದ್ದ ಹಣ್ಣು ದೇವಸ್ಥಾನ ಸೇರಿದ್ರೆ ಅದು ಪ್ರಸಾದ, ದೇಹಕ್ಕೆ ಸೇರಿದ್ರೆ ಆರೋಗ್ಯ, ಕೊಳ್ತೋದ್ರೆ ಗೊಬ್ಬರ ಅಮ್ಮ. ಗೀತಾ, ಹಣೆ ಬರಹದ ಕಾಲಕ್ಕೆ ಸಿಕ್ಕಿ ಅಪ್ಪಚ್ಚಿ ಆದ್ರೆ ಕೊಲೆ ಅಮ್ಮ. ಒಟ್ಟಲ್ಲದ್ರ ಬೆಲೆ ಯಾರ ಕೈಗೆ ಸಿಗತ್ತೆ ಅನ್ನೋದ್ರ ಮೇಲೆ ಹೊರತು ಏನನ್ನೋದ್ರ ಮೇಲಲ್ಲಮ್ಮ. ಹೋಗಮ್ಮ, ನೀನ್ ಮಲ್ಕೋ. ಏನಪ್ಪ ವಿಜಯಕುಮಾರ, ಆ್ಯಪಲ್ನ ಮರ್ಡರ್ ಮಾಡ್ತಿದ್ಯೇನು? ಮರ್ಡ್ರ್ ಮಾಡ್ತಿಲ್ಲ ಮಾಮ, ಟಾರ್ಚರ್ ಕೊಡ್ತಿದ್ದೀನಿ. ನಾವು ಕೊಡೋ ಟಾರ್ಚರ್ ಹೇಗಿರಬೇಕು ಅಂದರೆ ನರಳೋ ಸೌಂಡ್ ಯಾರಿಗೂ ಕೇಳಿಸ್ಬಾರ್ದು. ಗುಡ್ ನ್ಯೂಸ್ ಅನ್ನೋ ಟಾರ್ಚರ್ ಹಲೋ ಅಂತ ಹೇಳ್ತಿರ್ಬೇಕಾದ್ರೆ ನೀನು ಟಾರ್ಚರ್ ಬಗ್ಗೆ ಯೋಚನೆ ಮಾಡ್ತಿದ್ಯಲ್ಲೋ ಮದುವೆ ಗಂಡು. ಏನು ಮದುವೆ ಗಂಡ? ನನ್ನ ಕಣ್ಣು ನೋಡು, ನನ್ನ ಕಣ್ಣೇ ನೋಡು, ಹೇಗಿದ್ದಾಳೆ ಹುಡುಗಿ, ಹೇಗಿದ್ದಾಳೆ? ನಿನ್ನ ಮುಖದಲ್ಲಿ ಯಾವ ಹುಡುಗಿನ ಹುಡುಕ್ಲಿ ಮಾಮ? ಮುಖ ಅಲ್ಲ ಕಣೋ, ಕಣ್ಣೋಡು. ಇವಾಗ ತಾನೆ ಹುಡುಗಿ ಫೋಟೋನ ಕಣ್ಣು ತುಂಬ ನೋಡ್ಕೊಂಬಂದೆ, ಹಂಗೆ ಕಣ್ಣಲ್ಲಿ ಹಚ್ಚತ್ ಬಿಟ್ಟಿದೆ ಕಣ. ನೋಡು, ನಿಂಗೆ ಕಣ್ಣೇನು ಜೆರಾಕ್ಸ್ ಮಿಷಿನ ಮಾಮ? ಅಲ್ಲ ಬಿಡು, ನಿನ್ನಮ್ಮ ಫೋಟೋ ತಗೊಂಬಂದು ನಿಂಗೆ ನಾಳೆ ತೋರಿಸೋಣ ಅಂತಿದ್ದಾಳೆ. ಆದರೆ ನಾನು ಇವತ್ತೇ ತಗೊಂಬಂದು ನಿನ್ನ ಮುಂದೆ ಇಡೋಣ ಅಂತ ಪ್ರಯತ್ನ ಪಟ್ಟೆ ಅಭ್ಯಾಸ ಮಾಡೋಕ್ಕೆ. ಆಗಲಿಲ್ಲ, ಜಸ್ಟ್ ಮಿಸ್ಸು. ಆದರೆ ಹುಡುಗಿ ಮಾತ್ರ ಅಪ್ಪಟ ಚಿನ್ನ ಗೊತ್ತಾ. 100 ಜನ ಪ್ರೊಫೆಷನಲ್ಸ್ಗಳು ಹುಡುಕಿ 2,500 ಜನ ಕನ್ಯಾಮಣಿಗಳ ಮಧ್ಯೆ ಆಯ್ಕೆ ಆಗಿರುವ ಹೆಣ್ಣು. ಏನೋ ನೀನು ಎಲ್ಲೋ ನೋಡ್ತಿದ್ರೆ ನಾನು ಯಾರ ಜೊತೆ ಮಾತಾಡಲಿ? ವಿಜಯಕುಮಾರ, ಇಷ್ಟು ವಯಸ್ಸಾಯ್ತು, ನನಗಿನ್ನೂ ಯೋಗ ಬಂದಿಲ್ಲ. ನಿಂಗೆ ಈ ಸಣ್ಣ ಏಜಲ್ಲೇ ಎಂಥ ಯೋಗ, ಅಯ್ಯೋ ನೆನೆಸ್ಕೊಂಡ್ರೆ ನನಗೆ ಒಂಥರ ಜಲಸ್ ಆಗುತ್ತೆ. ಹೆಸರು ಪೂರ್ಣಿಮಾ. ನಯ, ವಿನಯ, ಭಯ, ಭಕ್ತಿ ಎಲ್ಲದರಲ್ಲಿ 2 ಹೆಜ್ಜೆ ಮುಂದೆ. ಸದ್ಗುಣ ತುಂಬಿ ತುಳುಕ್ತಿರುವಂಥ ಅಪ್ಪಟ ಚೆಲುವೆ ಕಣೋ ವಿಜಯ. ನಿನ್ನ ಅಮ್ಮನಿಗೆ ನಾನೇ ಹೋಗಿ ಮಗರಾಯನಿಗೆ ಹುಡುಗಿನ ತೋರಿಸ್ಬೇಕನ್ನೋ ಆಸೆ. ಫೋಟೋ ತಂದು ತೋರಿಸ್ತಾಳೋ ಅಥವಾ ಮುಖಾಮುಖಿ ಭೇಟಿ ಮಾಡಿಸ್ತಾಳೋ ಅವಳಿಗೆ ಗೊತ್ತಿರೋ ವಿಚಾರ. ನಿನ್ನ ಜೀವನದ ಹೀರೋಯಿನ್ ರೆಡಿ ಆಗಿದ್ದಾಳೆ ಕಣೋ, ಹೀರೋ. ಅವಳ ಜೊತೆ ನಿನ್ನ ಬದುಕು ಸಾಕತ್ತಾಗಿರುತ್ತೆ. ಏನೇ ಅವನು ಹುಡುಗಿ ಬಗ್ಗೆ ಇಷ್ಟೊಂದೆಲ್ಲ ಬಿಲ್ಡಪ್ ಕೊಟ್ಟರು ಇಂಟ್ರೆಸ್ಟೇ ತೋರಿಸ್ತಿಲ್ಲ. ಹುಡುಗಿ ಯಾರು, ಏನು, ಎಲ್ಲಿದ್ದಾಳೆ, ಏನು ಮಾಡ್ತಿದ್ದಾಳೆ, ಒಂದು ಕುತೂಹಲ ಬೇಡವೆ? ಹುಡುಗಿ
ಹುಡುಗಿ ಬಗ್ಗೆ ಒಂದು ಪ್ರಶ್ನೆನೂ ಕೇಳ್ತಿಲ್ಲ ಅಂತಂದ್ರೆ ನನ್ನ ತಂಗಿಯಮ್ಮ ಇವನ ಮೆದುಳನ್ನ ಫುಲ್ ಕಣ್ ಬಸವರಾಜ್, ಎಸ್ ಸರ್. ಬಿ ಪಿ ಶ್ರೀನಿವಾಸ್ ಮನೆ ಇದೆ ತಾನೇ? ಇದೆ ಸರ್. ಮತ್ತ್ಯಾಕೆ ನಿಲ್ಲೋದು? ಕರೀರಿ ಅವ್ರನ್ನ. ಸರಿ ಸರ್, ಕರಿತೇನೆ ಸರ್. ಬನ್ನಿ. ಶ್ರೀನಿವಾಸ್ ರೀ, ಬಿ ಪಿ ಶ್ರೀನಿವಾಸ್, ಬಿ ಪಿ ಶ್ರೀನಿವಾಸ್ ಬನ್ರಿ ಆಚೆ. ಸುಶೀಲಾ, ಯಾರೇ ಅದು? ಯಾರಪ್ಪ ಗೊತ್ತಿಲ್ಲ. ಯಾರೋ ಗೊತ್ತಿಲ್ಲ ಅಂತ ಬರೀ ಆಶ್ಚರ್ಯ ಪಡ್ತಿರ್ತೀಯೋ ಅಥವಾ ಹೋಗಿ ನೋಡ್ತೀಯೋ? ಪಾಪ, ಮನೆ ಮುಂದೆ ಯಾರೋ ಆಫೀಸರ್ಸ್ ಅವ್ರು ಬಂದಿದ್ದಾರೆ. ಅವ್ರ ಜೊತೆ ಪೊಲೀಸ್ ಕೂಡ ಇದ್ದಾರೆ. ಹೇ ಗೀತಾ, ಹೂ ಹಾಕುವ ನೆಪದಲ್ಲಿ ಹೊರಗಡೆ ಓಡಾಡ್ಕೊಂಡು ಬರೋಳು ನೀನು. ಪೊಲೀಸರು ಮನೆ ಬರುವಂತ ಕೆಲಸ ಏನೇ ಮಾಡ್ಕೊಂಡು ಬಂದಿದ್ದೀಯಾ? ಬಿ ಪಿ ಶ್ರೀನಿವಾಸ್ ಬನ್ರಿ ಆಚೆ. ಶ್ರೀನಿವಾಸ್ ಮನೆ ಮುಂದೆ ಪೊಲೀಸ್ನವರೆಲ್ಲ ಬಂದ್ಬಿಟ್ಟವ್ರಲ್ಲಿ. ಏನಾಯ್ತು ಏನ್ ಕತೆನೋ ಕಣೆ, ಪಾಪ ಹೆಣ್ಮಕ್ಳು ಬೇರೆ. ನನಗೂ ಅದೇ ಗೊತ್ತಾಯ್ತಾ ಇಲ್ಲ ಕಣೆ. ಅಲ್ಲ, ಯಾರೋ ಏನಾಗ್ಬೇಕಾಗಿತ್ತು? ಮಾಡಬೇಕಾಗಿದ್ದ ಕೆಲಸನ ಮಾಡದೆ ಸುಮ್ಮನೆ ಕೂತಿರೋರ್ ಮನೆಗೆ ಬರಬೇಕಾದ ಅನಿವಾರ್ಯ ಆಗತ್ತೆ. ಮನೆಗೆ ಬೀಗ ಹಾಕಿ ಸೀಲ್ ಮೆತ್ರಿ. ನೋಟಿಸ್ ಮೆತ್ರಿ. ಸ್ವಾಮಿ, ವಿಷಯ ಏನು ಅಂತ ಹೇಳಿ. ಆಕ್ಚುಲಿ ನಾನೊಬ್ಬ ಗೌರ್ಮೆಂಟ್ ಸರ್ವೆಂಟು. ಗೌರ್ಮೆಂಟ್ಗಾಗ್ಲಿ ಬೇರೆಯವ್ರಿಗಾಗ್ಲಿ ದ್ರೋಹ ಬಗದವನೇ ಅಲ್ಲ. ಆಕ್ಚುಲಿ ನನಗನ್ಸುತ್ತೆ ನೀವು ಮಿಸ್ಟೇಕ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀರಾ ಅಂತ. ಮಿಸ್ಟೇಕ್ ಮಾಡಿದಿರಿ ಸ್ವಾಮಿ ನೀವು. ನಿಮಗೆ ಚಲ್ಪತಿ ಅನ್ನೋರು ಗೊತ್ತಾ? ಚಲ್ಪತಿ? ಬ್ಯಾಂಕಲ್ಲಿ 25 ಲಕ್ಷ ಸಾಲ ಮಾಡಿರೋದು, ಅದಕ್ಕೆ ಶ್ಯೂರಿಟಿ ಹಾಕಿರೋದು ನೀವೇ ತಾನೆ? ಓಹ್, ಅವನಾ? ಗೊತ್ತು ಸ್ವಾಮಿ. ತಿಂಗಳು ಕಂತೆಲ್ಲ ಕರೆಕ್ಟಾಗಿ ಕಟ್ತಾ ಇದ್ದಾನಂತಲ್ಲ. 20 ದಿನದ ಕೆಳಗೆ ಸಿಕ್ಕಿದ್ದ. ಆಗ್ಲೂ ಹೇಳ್ದ ತಿಂಗಳು ಕಂತನ್ನೆಲ್ಲ ಕರೆಕ್ಟಾಗಿ ಕಟ್ತಾ ಇದ್ದೀನಿ ಅಂತ. ಹೇಳೋರು 1000 ಹೇಳ್ಬೋದು ಮಿಸ್ಟರ್ ಶ್ರೀನಿವಾಸ್, ಆದ್ರೆ ಅದು ಸತ್ಯನೋ ಅಲ್ವೋ ಅಂತ ನೀವು ತಿಳ್ಕೋಬೇಕಾಗಿತ್ತು. ಅವನು 6 ತಿಂಗಳಿಂದ 1 ಕಂತು ಕಟ್ಟಿಲ್ಲ, ನಿಮಗ್ ಗೊತ್ತಾ? ನೋಟಿಸ್ ಮೇಲೆ ನೋಟಿಸ್ ಕಳಿಸಿದ್ದೀವಿ, ಆದ್ರೆ ಆತನ ಕಡೆಯಿಂದ ಒಂದಕ್ಕೂ ಉತ್ತರ ಬಂದ. ಫೋನ್ ಅಟೆಂಡ್ ಮಾಡಿಲ್ಲ. ಬ್ಯಾಂಕ್ ಅವರು ಅವ್ರ ಮನೆಗೆ ಹೋದಾಗ ಆತ ಇಲ್ಲ. ಅಲ್ಲ ಸರ್, ಅದಕ್ಕೆ 3 ತಿಂಗಳ ಹಿಂದೆ ನಿಮಗೂ ನೋಟಿಸ್ ಕಳಿಸಿದೀವಿ, ಅದಕ್ಕೆ ನಿಮ್ ಕಡೆಯಿಂದಾನೂ ಉತ್ತರ ಬಂದಿಲ್ಲ. ಸರ್, ನನ್ಗೆ ಯಾವ ನೋಟಿಸು ಸಿಕ್ಕಿಲ್ಲ ಸರ್. ನಿಮ್ಗೆ ತಲುಪಿದೆ ಅನ್ನೋದಕ್ಕೆ ನನ್ನ ಹತ್ರ ರೆಕಾರ್ಡ್ಸ್ ಇದೆ ಶ್ರೀನಿವಾಸ್. ಅದಕ್ಕೆ ನಿಮ್ಮ ಹತ್ರ ಉತ್ತರ ಬರ್ದೇ ಇರೋದು, ಸಾಲ ತೀರ್ದೇ ಇರೋದು ಅಪರಾಧ. ಸಾಲ ತಗೊಂಡ ವ್ಯಕ್ತಿ ತೀರಿಸ್ದಿರೋ ಕಾರಣ, ಅವನ್ ಶ್ಯೂರಿಟಿಗೆ ನಿಂತಿದ್ದು ನೀವು ಸುಮ್ಮನೆ ಇರೋ ಕಾರಣಕ್ಕೆ ನಿಮ್ಮ ಮನೆ ಜಪ್ತಿ ಮಾಡ್ತಿದ್ದೀವಿ.
ಈ ಕ್ಷಣನೇ ಈ ಮನೆ ವಶಪಡಿಸ್ಕೊಂಡು ಬ್ಯಾಂಕ್ ಬೀಗ ಹಾಕ್ತಿದೀವಿ. ಹಾಕ್ರಿ ಬೀಗ. ಸ್ವಲ್ಪ ಇರಪ್ಪ ಸರ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಲ್ಲೋ ಏನೋ ತಪ್ಪಾಗಿದೆ, ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಕಾಲಾವಕಾಶ ಕೊಡದೆ ಏಕಾಏಕಿ ಮನೆ ಬೀಗ ಹಾಕ್ತೀನಿ ಅಂದರೆ ತಪ್ಪಲ್ವಾ ಸರ್? ನೋಟಿಸ್ ಮೂಲಕ ಕೊಟ್ಟ ಅವಕಾಶನೂ ಗಣನೆಗೆ ತಗೊಳ್ದೇ ಇರೋ ನೀವು ಇನ್ನೂ ಅವಕಾಶ ಕೇಳಿದ್ರೆ ಕೊಡಕ್ ಸಾಧ್ಯ ಇಲ್ಲ ರೀ. ನವೀನ್, ಏನ್ ಮುಖ ನೋಡ್ತೀರಿ? ಬಾಗ್ಲು ಹಾಕಿ, ಸೀಲ್ ಹಾಕಿ. ಸ್ವಲ್ಪ ಇರಪ್ಪ ಸರ್, ನನ್ನ ಮಾತು ಕೇಳಿ ಸರ್. ಹಲೋ ಸರ್, ಹೇಳಿ. ನೀವು ಹೇಳಿದಾಗೆ ಎಲ್ಲ ಕೆಲಸ ಮಾಡ್ತಾ ಇದ್ದೀವಿ. BP ಶ್ರೀನಿವಾಸ್ ಅವ್ರ ಮನೆಯವರು ನಡುಗ್ತಾ ನಿಂತಿದ್ದಾರೆ. ಇನ್ನೇನು ಅವರನ್ನು ಮನೆಯಿಂದ ಆಚೆ ಹಾಕಿ ಬೀಗ ಹಾಕೋ ಕೆಲಸ ಮಾತ್ರ ಮಿಕ್ಕಿದೆ. ಗುಡ್ ಸರ್, ಆದರೆ BP ಶ್ರೀನಿವಾಸ್ ಅವರು ತುಂಬ ಬೇಡ್ಕೋತಾ ಇದ್ದಾರೆ ಸರ್. ಏನೇ ಆದರೂ ಬಿಡಬೇಡಿ. ಕೈ ಕಾಲು ಹಿಡಿದು ಎಷ್ಟೇ ಬೇಡಿದ್ರು ಕ್ಷಮಿಸ್ಬೇಡಿ. ಯಾರದೇ ಇನ್ಫ್ಲುಯೆನ್ಸ್ ತಗೊಂಬಂದ್ರು ಮಿಸ್ ಆಗಬಾರ್ದು. ಯಾವುದೇ ಸಿಂಪತಿಗೂ ಬೆಂಡ್ ಆಗಬಾರ್ದು. ಏನಾಯ್ತು ವಿಜಯ್? ಏನಿಲ್ಲಪ್ಪ, ನಥಿಂಗ್. ಏನದು? ಏನಾದರೂ ಬಿಡಬೇಡಿ, ಎಷ್ಟೇ ಬೇಡರು ಕ್ಷಮಿಸ್ಬೇಡಿ, ಯಾವುದೇ ಸಿಂಪತಿಗೂ ಬೆಂಡಾಗಬೇಡಿ ಅಂತ ಇದೆ. ಏನು ನಡೀತಾ ಇದೆ ಇಲ್ಲಿ? ವಿಜಯ್, ಏನಿಲ್ಲಪ್ಪ. ಅಮ್ಮ, ಏನ್ರಿ ಅದು? ಯಾಕ್ರಿ ಅವನ ಮೇಲೆ ಆ ಥರ ಗದರ್ತಾ ಇದ್ದೀರಾ? ಭಾನು, ನೀನು ಉತ್ತರ ಕೊಡೋ ಅಗತ್ಯ ಇಲ್ಲ. ನಾನು ಪ್ರಶ್ನೆ ಮಾಡ್ತಾ ಇರೋದು ವಿಜಯ್ಗೆ. ಅವನ ಪ್ರಶ್ನೆಗೆ ನೀನು ಉತ್ತರ ಆಗಬಾರ್ದು. ಅಲ್ಲಪ್ಪ, ಅದು ನಮ್ಮ ಫ್ರೆಂಡ್ ಗಾಡಿ ಪೊಲೀಸವ್ರ ಕೈಯಲ್ಲಿ ಸಿಕ್ಕಾಕೊಂಡಿದ್ಯಂತೆ. ಡಾಕ್ಯುಮೆಂಟ್ಸ್ ಇಲ್ಲ. ನನ್ನ ಫ್ರೆಂಡ್ ತಂದೆ ಮಿನಿಸ್ಟ್ರು ಅಂತ ನಿನ್ನ ಹೆಸರು ಹೇಳಿದ್ರಂತೆ. ಅದಕ್ಕೆ ಪೊಲೀಸವ್ರು ನನಗೆ ಫೋನ್ ಮಾಡಿದಾರಪ್ಪ. ನಿಮ್ಮ ಅಪ್ಪನಿಗೆ ಒಂದು ಮಾತೇಳಿ ಬಿಡಿಸು ಅಂದ. ನಿಮ್ಮ ಹೆಸರು ಮತ್ತು ನಿಮ್ಮ ಪವರು ಕೆಟ್ಟದಕ್ಕೆ ಬಳಕೆ ಆಗಬಾರ್ದು ಅಂತ ಏನೇ ಆದರೂ ಬಿಡಬೇಡಿ ಅಂದೆ. ರೂಲ್ಸ್ ಎಲ್ರಿಗೂ ಒಂದೇ ಅಲ್ವಾಪ್ಪ? ಗುಡ್. ಕೆಟ್ಟದ್ದಕ್ಕೆ ನೋ ಅನ್ನೋ ತಾಕತ್ತು ನನ್ನ ಮಗನಿಗಿದೆ ಅನ್ನೋದು ನನಗೆ ತುಂಬ ಹೆಮ್ಮೆ ವಿಜಯ್. ಮತ್ತೆ ಅವನು ಯಾವತ್ತಾದ್ರೂ ತಪ್ಪು ಮಾಡ್ತಾನ ಹೇಳಿ? ಅದು ಬಾವಾಜಿ ಭಯ. ಅವರ ಹೆಸರನ್ನು ಕೆಡುಕಿಗೆ ಬಳಸಲ್ಲ, ಅವರ ಹೆಸರನ್ನು ಹಾಳು ಮಾಡಲ್ಲ ಅಂತ. ಅದಕ್ಕೆ ಕಾರಣ ನನ್ನ ಭಯ ಅಲ್ಲ, ಭಾನು ಕಲಿಸಿರೋ ಸಂಸ್ಕಾರದ ಜಯ. ಬರೀ ಅವನನ್ನು ಹೊಗಳದೇ ಆಯಿತು. ನಿಮ್ಮ ಮನೇಲಿ ನಾವು ಲೆಕ್ಕಕ್ಕಿದ್ದೀವಾ? ಮನೇಲಿದ್ದೀವ ಅನ್ನೋದೇ ಡೌಟ್. ಹಾಂ, ಈ ಸಂದರ್ಭದಲ್ಲಿ ಮನೆಯವ್ರು ಎಲ್ಲರೂ ಎದುರುಗಡೆ ಒಂದು ಸಿಹಿ ಸುದ್ದಿ ಹಂಚ್ಕೋಬೇಕು ಅನ್ನೋದು ನನ್ನ ಆಸೆ ರೀ. ನಾನು ನಿಮ್ಗೆ ಹೇಳ್ದ ಹಾಗೆ ನಮ್ಮ ವಿಜಯ್ಗೆ ಒಂದು ಹುಡುಗಿ ಹುಡುಕಿದ್ದೀನಿ. $2,500 ಹೆಣ್ಮಕ್ಳ ಜಾತಕವನ್ನು ಕೆದಕಿ ಅದರಲ್ಲಿ ಆಯ್ಕೆ ಮಾಡಿರುವಂಥ ಹೆಣ್ಣು ತಂಗಿ ಒಂದು ಕೆಲಸ. ಇವಳೆ ಅವಳು, ಹೆಸರು ಪೂರ್ಣಿಮಾ. ಕಳೆ ನೋಡಿ ಬಾವುಜು ಮುಖದಲ್ಲಿ. ಹುಣ್ಣಿಮೆ ಚಂದ್ರ ಕೂಡ ಈ ಪೂರ್ಣಿಮನ ಮುಂದೆ ಮಂಕಾಗ್ಬಿಡ್ಬೇಕು. ಭಯಭಕ್ತಿಯಲ್ಲಿ ಫಸ್ಟು, ನಯ ವಿನಯದಲ್ಲಿ ಬೆಸ್ಟು. ಇವನು ಬ್ರಷ್ ಆದರೆ ಇವಳು ಪೇಸ್ಟು. ಹೇಗಿದ್ದಾಳೆ ರೀ? ನಾಳೆ ಸಂಸಾರ ನಡೆಸಬೇಕಾಗಿರೋದು ಅವನು.
ಅವನೊಬ್ಗೇನೋ ಒಂದ್ಸಲಿ ಕೇಳು ಬಾನು. ವಿಜಯ್ ನೋಡು. ಚೆನ್ನಾಗಿದ್ದಾಳಮ್ಮ. ನೀನು ಯಾವತ್ತೂ ನನಗೆ ಬೆಸ್ಟ್ ಸೆಲೆಕ್ಟ್ ಮಾಡ್ತೀಯ ಅನ್ನೋದು ನನಗೆ ಗೊತ್ತು. ಥ್ಯಾಂಕ್ಸ್ ಕಂದ.